ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಯೂನಿವರ್ಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತು ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಹಿತೈಷಿ. ನೀವೆಲ್ಲರೂ ತಿಳಿದಿರುವ ಹಾಗೆ ನಾನು ಈಗ ದಿನಾಂಕ 1ರಿಂದ ದಿನಾಂಕ 31ರವರೆಗೆ, ಅಂದರೆ ಯಾವುದೇ ತಿಂಗಳಿನ ದಿನಾಂಕ 1ರಿಂದ 31ರವರೆಗೆ ಪ್ರತಿ ದಿನಾಂಕದಲ್ಲಿ ಪರ್ಟಿಕ್ಯುಲರ್ ಆಗಿ ಅದೇ ದಿನಾಂಕದಲ್ಲಿ ಜನಿಸಿದಂತಹ ಜನರ ಗುಣ ಸ್ವಭಾವಗಳು ಹೇಗಿರುತ್ತವೆ ಎಂದು ನೋಡುತ್ತಿದ್ದೇವೆ. ನಾವು ನಿನ್ನೆಯ ವಿಡಿಯೋದಲ್ಲಿ ದಿನಾಂಕ 1ರಲ್ಲಿ ಜನಿಸಿದ ಜನರ ಗುಣ ಸ್ವಭಾವ ಹೇಗಿರುತ್ತವೆ ಎಂದು ನೋಡಿದೆವು. ಇಂದಿನ ಈ ವಿಡಿಯೋದಲ್ಲಿ ಮುಂದಿನ ದಿನಾಂಕ, ಅಂದರೆ ದಿನಾಂಕ 2, ಯಾವುದೇ ತಿಂಗಳಿನ ದಿನಾಂಕ 2ರಲ್ಲಿ ಜನಿಸಿದ ಜನರ ಗುಣ ಸ್ವಭಾವವು ಹೇಗಿರುತ್ತದೆ ಎಂದು ನೋಡೋಣ. ಯಾವುದೇ ತಿಂಗಳಿನ ದಿನಾಂಕ 2ರಲ್ಲಿ, ಅಂದರೆ ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗಿನ ಯಾವುದೇ ತಿಂಗಳಿನ ದಿನಾಂಕ 2ರಂದು ಜನಿಸಿದ ಜನರ ಮೂಲ ಸಂಖ್ಯೆ 2 ಆಗುತ್ತದೆ. ಈ ಸಂಖ್ಯೆಯನ್ನು ಆಳುವಂತಹ ಗ್ರಹವು ಚಂದ್ರಗ್ರಹ ಆಗಿದೆ. ಚಂದ್ರನು ಆಕಾಶದಲ್ಲಿ ಯಾವ ರೀತಿ ಎಲ್ಲ ನಕ್ಷತ್ರಗಳ ಮಧ್ಯೆ ಹೊಳೆಯುತ್ತಿರುತ್ತಾನೆಯೋ ಅದೇ ರೀತಿ ಈ ಸಂಖ್ಯೆಯಲ್ಲಿ ಜನಿಸಿದ ಜನರು ಮುಖವು ಯಾವಾಗಲೂ ಹೊಳೆಯುತ್ತಲೇ ಇರುತ್ತದೆ. ಅವರ ಬಣ್ಣವು ಕಪ್ಪಾಗಿರಲಿ, ಗೋಧಿ ಬಣ್ಣವೇ ಆಗಿರಲಿ ಅಥವಾ ಬಿಳಿ ಬಣ್ಣವೇ ಆಗಿರಲಿ, ಅವರ ಮುಖವು ಯಾವಾಗಲೂ ಚಂದ್ರನಂತೆ ಹೊಳೆಯುತ್ತಿರುತ್ತದೆ. ಅಂದರೆ ಅವರ ಮುಖವು ಯಾವಾಗಲೂ ಹೊಳಪಿನಿಂದ ಕೂಡಿರುತ್ತದೆ. ಅವರ ಮುಖದಲ್ಲಿ ಯಾವುದೇ ಡಲ್ನೆಸ್ ಇರುವುದಿಲ್ಲ. ಅವರ ಚರ್ಮವು ಕಾಂತಿಯುತವಾಗಿರುತ್ತದೆ. ಇವರು ಮಮತೆಯ ಸಾಗರ ಇದ್ದಂತೆ. ಆದ್ದರಿಂದ ಇವರು ಪ್ರತಿಯೊಬ್ಬರನ್ನು ಬಹಳ ಕೇರ್ ಮಾಡುತ್ತಾರೆ. ಆದರೆ ಇವರ ಮೂಡ್ ಮೇಲಿಂದ ಮೇಲೆ ಬದಲಾಗುತ್ತಲೇ ಇರುತ್ತದೆ. ಒಮ್ಮೆ ಇದ್ದ ಹಾಗೆ ಮತ್ತೊಮ್ಮೆಗೆ ಇವರ ಮೂಡು ಇರುವುದಿಲ್ಲ. ಇನ್ನು ದಿನಾಂಕ 2ರಲ್ಲಿ ಜನಿಸಿದ ಜನರು ಬಹಳ ಮಾನಸಿಕವಾಗಿ ಗಟ್ಟಿಯಾಗಿದ್ದರೂ ಇವರಿಗೆ ಮೋಟಿವೇಶನ್ ಮಾತುಗಳು ಬೇಕು. ಯಾರಾದರೂ ಇವರನ್ನು ಪ್ರೋತ್ಸಾಹಿಸುತ್ತಲೇ ಇರಬೇಕು. ದಿನಾಂಕ 2ರಲ್ಲಿ ಜನಿಸಿದಂತಹ ಜನರು ಜೀವನದಲ್ಲಿ ಒಳ್ಳೆಯ ಹಂತವನ್ನು ತಲುಪಬೇಕೆಂದರೆ ಇವರಿಗೆ ಬೇರೆಯವರ ಸಹಾಯವು ಖಂಡಿತವಾಗಿಯೂ ಬೇಕೇ ಬೇಕು. ಇವರು ಯಾರ ಸಹಾಯವೂ ಇಲ್ಲದೆ ಒಳ್ಳೆಯ ಹಂತವನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಕಾರಣ ಚಂದ್ರನಿಗೆ ತನ್ನದೇ ಆದ ಹೊಳಪು ಇಲ್ಲ. ಚಂದ್ರನು ಸೂರ್ಯನ ಬೆಳಕಿನ ಸಹಾಯದಿಂದ ರಾತ್ರಿಯ ಸಮಯದಲ್ಲಿ ಹೊಳೆಯುತ್ತಾನೆ. ಈ ದಿನಾಂಕ 2ರಲ್ಲಿ ಜನಿಸಿದಂತಹ ಜನರಿಗೆ ಇಂಟ್ಯೂಷನ್ ಪವರ್ ಬಹಳ ಚೆನ್ನಾಗಿ ಇರುತ್ತದೆ. ಅಂದರೆ ಇವರಿಗೆ ಒಳ ಮನಸ್ಸಿನ ಸ್ಪಷ್ಟ ಅರಿವು ಇರುತ್ತದೆ. ಇವರು ಇನ್ನೊಬ್ಬರಿಗೆ ಬಹಳ ಒಳ್ಳೆಯ ಸ್ನೇಹಿತರಾಗಿರುತ್ತಾರೆ. ಆದರೆ ಇವರಿಗೆ ಮಾತ್ರ ಯಾವುದೇ ಒಳ್ಳೆಯ ಸ್ನೇಹಿತರು ಸಿಗುವುದಿಲ್ಲ. ಇವರಲ್ಲಿ ಹೊಟ್ಟೆ ಕಿಚ್ಚು ಅನ್ನುವುದು ಇರುವುದಿಲ್ಲ. ಇವರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಡಲು ಇಷ್ಟಪಡುತ್ತಾರೆ. ಇವರು ಯಾವುದೇ ಪರಿಸ್ಥಿತಿಯಲ್ಲಿಯೂ ನನ್ನದೇ ಸರಿ ಎಂದು ಯಾವತ್ತಿಗೂ ವಾದ ಮಾಡುವುದಿಲ್ಲ. ಬದಲಿಗೆ ತಮ್ಮ ತಪ್ಪು ಇದ್ದರೆ ಬಹಳ ಸರಳವಾಗಿ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳುವ ಜನರು ಇವರು. ದಿನಾಂಕ 2ರಲ್ಲಿ ಜನಿಸಿದ ಜನರು ತಮ್ಮದೇ ಆದ ಪ್ರಪಂಚದಲ್ಲಿ ಮುಳುಗಿರುತ್ತಾರೆ. ಈ ದಿನಾಂಕ 2ರಲ್ಲಿ ಜನಿಸಿದ ಜನರ ಹತ್ತಿರ ಇರುವ ಕ್ರಿಯೇಟಿವ್ ಮೈಂಡ್ ಮತ್ತು ಇಮ್ಯಾಜಿನರಿ ಮೈಂಡ್, ಅಂದರೆ ಕಾಲ್ಪನಿಕ ಶಕ್ತಿ ಮತ್ತು ಸೃಜನಶೀಲತೆಯು ಬೇರೆಯವರ ಹತ್ತಿರ ಇರಲು ಸಾಧ್ಯವೇ ಇಲ್ಲ. ಇವರು ಬಹಳ ಶಾಂತಿ ಪ್ರಿಯ ಜನರು. ಇವರಿಗೆ ಜಗಳ, ವಾದ ವಿವಾದ ಎಂದರೆ ಆಗಿ ಬರುವುದಿಲ್ಲ. ಇವರು ಬಹಳ ಒಳ್ಳೆಯ ಬರಹಗಾರರು ಕೂಡ. ತಮ್ಮ ಬರವಣಿಗೆಯಿಂದ ಇವರು ಸಮಾಜದಲ್ಲಿ ಬಹಳ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ತರುವಂತಹ ಶಕ್ತಿಯು ಇವರ ಬರವಣಿಗೆಯಲ್ಲಿ ಇರುತ್ತದೆ. ಯಾಕೆಂದರೆ ಇವರ ವಿಚಾರಗಳು, ಚಿಂತನೆಗಳು ಬಹಳ ಪರಿಶುದ್ಧವಾಗಿರುತ್ತವೆ. ಆದ್ದರಿಂದ ಬೇರೆ ಜನರಿಗೆ ಇವರ ವಿಚಾರಗಳು ಬೇಗನೆ ಅರ್ಥವಾಗದಿದ್ದರೂ ಕಾಲ ಕಳೆದಂತೆ ನಿಧಾನವಾಗಿ ಅರ್ಥವಾಗುತ್ತವೆ. ಇವರು ಬರವಣಿಗೆಯ ಮುಖಾಂತರವೇ
ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಜನರು ಇವರು. ಯಾಕೆಂದರೆ ಇವರು ಬಹಳ ಭಾವನಾತ್ಮಕ ಜನರು. ಇವರಿಗೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಾಗುವುದಿಲ್ಲ. ಅಕಸ್ಮಾತ್ ಏನಾದರೂ ಇವರು ಹೇಳಬೇಕೆಂದು ಹೊರಟರೆ ಇವರ ಕಣ್ಣುಗಳು ತುಂಬಿ ಬರುತ್ತವೆ. ಆದ್ದರಿಂದ ಇವರು ತಮ್ಮ ಭಾವನೆಗಳನ್ನು ಬರಹದಿಂದಲೇ ವ್ಯಕ್ತಪಡಿಸುತ್ತಾರೆ. ಈ ದಿನಾಂಕ 2ರಲ್ಲಿ ಜನಿಸಿದಂತಹ ಜನರಿಗೆ ದೇವರು ಕೊಟ್ಟ ವರ ಯಾವುದೆಂದರೆ ಇವರ ಕಣ್ಣುಗಳು. ಇವರ ಕಣ್ಣುಗಳು ಬಹಳ ಆಕರ್ಷಕವಾಗಿರುತ್ತವೆ. ಇವರು ತಮ್ಮ ಕಣ್ಣುಗಳಿಂದಲೇ ಎಲ್ಲರನ್ನೂ ಆಕರ್ಷಿಸುತ್ತಾರೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಈ ದಿನಾಂಕ 2ರಲ್ಲಿ ಜನಿಸಿದಂತಹ ಜನರು ಬಹಳನೇ ಸೆನ್ಸಿಟಿವ್, ಸೂಕ್ಷ್ಮ ಮನಸ್ಸಿನವರು, ಬಹಳ ಸೃಜನಶೀಲ ಜನರು ಮತ್ತು ಬಹಳನೇ ಭಾವನಾತ್ಮಕ ಜನರು. ನೋಡಿದಿರಲ್ಲ, ದಿನಾಂಕ 2ರಲ್ಲಿ ಜನಿಸಿದಂತಹ ಜನರ ಗುಣ ಸ್ವಭಾವಗಳು. ನಿಮ್ಮ ಅಥವಾ ನಿಮ್ಮ ಸ್ನೇಹಿತರ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರ ನಂಬರ್ 2 ಅಂದರೆ ದಿನಾಂಕ 2ರಲ್ಲಿ ಜನಿಸಿದವರಾಗಿದ್ದರೆ ಅವರಲ್ಲಿಯೂ ಈ ಗುಣಗಳು ಇದ್ದರೆ ಖಂಡಿತವಾಗಿಯೂ ನಮಗೆ ಕಮೆಂಟ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿವರೆಗೂ ನಿಮ್ಮ ಸಮಯವನ್ನು ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ದಿನಾಂಕ 3ರ ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.